ಸರ್ ಡಿ ಕೆ ಶಿವಕುಮಾರ್ ರೋಡ್ ಬಗ್ಗೆ ಮಾತಾಡಿದ್ರು ಸರ್ ಬೆಂಗಳೂರು ಟ್ರಾಫಿಕ್ ವಿಚಾರವಾಗಿ ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ. ಮುಂದಿನ ಚುನಾವಣೆ ನಾನೇನು ಮಾತಾಡಲ್ಲ. ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ. ಇವತ್ತು ಕೂಡ ಒಂದು 2 ಸಾವಾಗಿದೆ. ನಾವು ಅದಕ್ಕೆ ಕ್ರಮ ತಗೊಂತೀವಿ. ಇಲ್ಲಿ ತುಮಕೂರಲ್ಲಿ ಕೂಡ ಒಂದಾಗಿದೆ. ಅದನ್ನು ಅವರು ಯಾವ ರೀತಿ ಇದು ಕ್ರಮ ತಗೋಬೇಕೋ ಅದನ್ನು ಈಗಾಗಲೇ ಪೊಲೀಸ್ನವ್ರು ತಗೊಂಡಿದ್ದಾರೆ. ಅಷ್ಟು ಪರಿಣಾಮಕಾರಿಯಾಗಿ ಆಗ್ತಾ ಇಲ್ವಾ ಅಂತ? ಅಲ್ಲ, ಪರಿಣಾಮಕಾರಿ ಅನ್ನೋದು ರಿಲೇಟಿವ್ ವರ್ಡ್. ಅದಕ್ಕೆ ಏನು ಅಳತೆಗೋಲೇನು ನೀವೇ ಹೇಳ್ಬಿಡ್ಬೇಕು. ಅಲ್ಲ ಮತ್ತೆ ಸಾವು ಆಗ್ತಾ ಇಲ್ಲ, ಆದಾಗ ನಾವು ಕ್ರಮ ತಗೊಳ್ತೀವಿ ರೀ. ಈಗ ಕಾನೂನಾದ ತಕ್ಷಣ ಎಲ್ಲವೂ ನಿಂತೋಗುತ್ತೆ ಅಂತ ಹೇಳೋದಿಲ್ಲ. ಅದು ಇಟ್ ವಿಲ್ ಟೇಕ್ ಟೈಮ್. ಅದನ್ನು ನಾವು ಮಾಡ್ತೀವಿ. ತಂದಿರೋ ಉದ್ದೇಶನೇ ಅದು. ಈಗ ಅವರಿಗೆ ಪನಿಷ್ಮೆಂಟ್ ತಂದಿದ್ದೇವೆ, ಫೈನ್ ತಂದಿದ್ದೇವೆ, ಅವೆಲ್ಲ ಡೆಟರೆಂಟ್ ಆಗಲಿ ಅಂತ ಹೇಳಿ ತಂದಿದ್ದೇವೆ. ಅದು ಅವರಿಗೆ ಅರ್ಥ ಆಗೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಅವ್ರಿಗೆ ಗೊತ್ತಾದ ಮೇಲೆ ಸುಮ್ಮನೆ ಆಗ್ತಾರೆ. ನೋಡಿ, ನಾವು ಈಗಾಗಲೇ ಅದು ಕೂಡ ಈ ಬಡ್ಡಿ ದಂಧೆ ಇಂಥವೆಲ್ಲ ಆ ಒಂದು ಕಾನೂನಿನಲ್ಲೇ ಸೇರಿದೆ. ಅದನ್ನು ಕೂಡ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ನಿಲ್ಲುತ್ತೆ. ಸರ್ ಬಿಜೆಪಿ ಮೂಡ ಕ್ಲೀನ್ ಚಿಟ್ ಬಗ್ಗೆ ಅದು ನಿರ್ಮಾ ಸ್ವಲ್ಪ ತೊಳೆದಿದ್ದಾರೆ ಅಶೋಕ್ ಅವ್ರು ಹೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಡಬೇಕಾಗಿಲ್ಲ. ಸರ್ ಡಿ ಕೆ ಶಿವಕುಮಾರ್ ರೋಡ್ ಬಗ್ಗೆ ಮಾತಾಡಿದ್ರು ಸರ್ ಬೆಂಗಳೂರು ಟ್ರಾಫಿಕ್ ವಿಚಾರವಾಗಿ ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ. ಮುಂದಿನ ಚುನಾವಣೆ ನಾನೇನು ಮಾತಾಡಲ್ಲ. ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ. ಇವತ್ತು ಕೂಡ ಒಂದು 2 ಸಾವಾಗಿದೆ. ನಾವು ಅದಕ್ಕೆ ಕ್ರಮ ತಗೊಂತೀವಿ. ಇಲ್ಲಿ ತುಮಕೂರಲ್ಲಿ ಕೂಡ ಒಂದಾಗಿದೆ. ಅದನ್ನು ಅವರು ಯಾವ ರೀತಿ ಇದು ಕ್ರಮ ತಗೋಬೇಕೋ ಅದನ್ನು ಈಗಾಗಲೇ ಪೊಲೀಸ್ನವ್ರು ತಗೊಂಡಿದ್ದಾರೆ. ಅಷ್ಟು ಪರಿಣಾಮಕಾರಿಯಾಗಿ ಆಗ್ತಾ ಇಲ್ವಾ ಅಂತ? ಅಲ್ಲ, ಪರಿಣಾಮಕಾರಿ ಅನ್ನೋದು ರಿಲೇಟಿವ್ ವರ್ಡ್. ಅದಕ್ಕೆ ಏನು ಅಳತೆಗೋಲೇನು ನೀವೇ ಹೇಳ್ಬಿಡ್ಬೇಕು. ಅಲ್ಲ ಮತ್ತೆ ಸಾವು ಆಗ್ತಾ ಇಲ್ಲ, ಆದಾಗ ನಾವು ಕ್ರಮ ತಗೊಳ್ತೀವಿ ರೀ. ಈಗ ಕಾನೂನಾದ ತಕ್ಷಣ ಎಲ್ಲವೂ ನಿಂತೋಗುತ್ತೆ ಅಂತ ಹೇಳೋದಿಲ್ಲ. ಅದು ಇಟ್ ವಿಲ್ ಟೇಕ್ ಟೈಮ್. ಅದನ್ನು ನಾವು ಮಾಡ್ತೀವಿ. ತಂದಿರೋ ಉದ್ದೇಶನೇ ಅದು. ಈಗ ಅವರಿಗೆ ಪನಿಷ್ಮೆಂಟ್ ತಂದಿದ್ದೇವೆ, ಫೈನ್ ತಂದಿದ್ದೇವೆ, ಅವೆಲ್ಲ ಡೆಟರೆಂಟ್ ಆಗಲಿ ಅಂತ ಹೇಳಿ ತಂದಿದ್ದೇವೆ. ಅದು ಅವರಿಗೆ ಅರ್ಥ ಆಗೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಅವ್ರಿಗೆ ಗೊತ್ತಾದ ಮೇಲೆ ಸುಮ್ಮನೆ ಆಗ್ತಾರೆ. ನೋಡಿ, ನಾವು ಈಗಾಗಲೇ ಅದು ಕೂಡ ಈ ಬಡ್ಡಿ ದಂಧೆ ಇಂಥವೆಲ್ಲ ಆ ಒಂದು ಕಾನೂನಿನಲ್ಲೇ ಸೇರಿದೆ. ಅದನ್ನು ಕೂಡ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ನಿಲ್ಲುತ್ತೆ. ಸರ್ ಬಿಜೆಪಿ ಮೂಡ ಕ್ಲೀನ್ ಚಿಟ್ ಬಗ್ಗೆ ಅದು ನಿರ್ಮಾ ಸ್ವಲ್ಪ ತೊಳೆದಿದ್ದಾರೆ ಅಶೋಕ್ ಅವ್ರು ಹೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಡಬೇಕಾಗಿಲ್ಲ.